ಬಾಕಿ ISI ಅಂತ ಹೇಳಿದ್ರೆ ISI ದೇಶಕ್ಕಾಗೋರ್ಗೂ ಅವ್ರಿಗೆ ಅಪೀಲ್ ಆಗಲ್ಲ. ದಾಳಿಗಾಗಿ 1 ತಿಂಗಳಿಂದ TRF ಸಂಚನ ರೂಪಿಸಿತ್ತು ಅನ್ನುವಂತ ವಿಚಾರ ಗೊತ್ತಾಗಿದೆ. ದಾಳಿಗಾಗಿ ಪಹಲ್ಗಾಮ್ನಲ್ಲಿ 7 ಮಂದಿ ರಕ್ಕಸರು ಅಲ್ಲೇ ಬೀಡು ಬಿಟ್ಟಿದ್ರು. ಅವರಿಗೆ ಅಲ್ಲಿನ ಸ್ಥಳೀಯರು ಸಾಥ್ ನೀಡಿದ್ರು. ಸ್ಥಳೀಯರು ಯಾರಿದ್ದೀರಿ, ಒಟ್ಟೆಗೆ ಅನ್ನ ತಿಂತಾರೋ ಏನ್ ತಿಂತಾರೋ ಗೊತ್ತಿಲ್ಲ ನನಗೆ. ಘಟನಾ ಸ್ಥಳಕ್ಕೆ ಹಲವು ಬಾರಿ ಆ ಉಗ್ರರು ಭೇಟಿ ಕೊಟ್ಟಿದ್ರು. ಅಂದ್ರೆ ಆಲ್ಮೋಸ್ಟ್ 1 ತಿಂಗಳಿಂದ ಸರ್ ಬಂದು ವಾಚ್ ಮಾಡಿ ಇಲ್ಲಿ ಯಾರಾದ್ರೂ ಸೆಕ್ಯೂರಿಟಿ ಬರ್ತಾರ, ಪೊಲೀಸ್ ಫೋರ್ಸ್ ಎಷ್ಟು ಜನ ಇರ್ತಾರೆ, ಏನು ಎತ್ತ ಎಲ್ಲವನ್ನ ಮಾಹಿತಿ ಸಂಗ್ರಹಿಸಿ ದಿನಾಂಕನು ಫಿಕ್ಸ್ ಮಾಡಿ ಅಟ್ಯಾಕ್ ಮಾಡಿದ್ದಾರೆ ಸರ್. ಅಂದ್ರೆ ಅಲ್ಲಿ ಸೆಕ್ಯೂರಿಟಿ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಇಂಟೆಲಿಜೆನ್ಸ್ 7 ಜನ 1 ತಿಂಗಳಿಂದ ಇದ್ದಾರೆ ಅಂತಂದ್ರೆ ಏನ್ ಸರ್ ಅಷ್ಟು ಗೊತ್ತಾಗಿಲ್ವಾ? ನಾವು ಇಲ್ಲಿ ಕುತ್ಕೊಂಡು ಏನ್ರಿ ಇಲ್ಲಿ ಕುತ್ಕೊಂಡು ಮಾತಾಡ್ತೀರಾ ಎಷ್ಟು ಕಷ್ಟ ಗೊತ್ತಾ ಅಂತ ಹೇಳ್ಬೋದು. ಅವ್ರ ಕೆಲಸನೇ ಅದಲ್ವಾ ಸರ್? ಏನಂದ್ರೆ LOC ನಲ್ಲಿ ಆಕ್ಟಿವೇಟ್ ಆಗಬೇಕು. ಆಮೇಲೆ ಇದನ್ನ ಡಿಪ್ಲೊಮೆಟಿಕ್ ಫ್ರಂಟ್ ಅಲ್ಲಿ, ಪೊಲಿಟಿಕಲ್ ಫ್ರಂಟ್ ಅಲ್ಲಿ, ಮಿಲಿಟರಿ ಫ್ರಂಟ್ ಅಲ್ಲಿ, ಮತ್ತೆ ಇನ್ಯಾವುದೇ ರೀತಿಯ ಅಂತಾರಾಷ್ಟ್ರೀಯ ಒಂದು ಈಗೇನು ನಮಗೆ ಸಂತಾಪ ಸೂಚಿಸ್ತಾ ಇದ್ದಾರೆ ಅವರ ಸಹಾನುಭೂತಿ. ಪುಟಿನ್, ರಷ್ಯಾದ ಪುಟಿನ್ ಅವರು ನಮಗೆ, ಚೀನಾ ಮಾತ್ರ ಇದಕ್ಕೆ ಸಂತಾಪ ಮಾಡಲಿಲ್ಲ. ಆದ್ರಿಂದ ಅಮೆರಿಕದ ಅಧ್ಯಕ್ಷರು, ರಷ್ಯಾದ ಅಧ್ಯಕ್ಷರು ಮತ್ತು ಈ ರೀತಿ ಅಂತಾರಾಷ್ಟ್ರೀಯ ದೃಷ್ಟಿಯಲ್ಲಿ ನಮ್ಮ ದೇಶಕ್ಕೆ ಇದು ಸತತವಾಗಿ ಈ ರೀತಿ ಟೆರರಿಸ್ಟ್ ಬಂದು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ದೇಶವನ್ನು ರಕ್ಷಿಸಲಿಕ್ಕೆ ನಾವು ತೀವ್ರವಾದ ಕ್ರಮ ಕೈಗೊಳ್ತೇವೆ. ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ನೀವು ನಮ್ಮ ಬೆಂಬಲ ಕೊಡಿ ಅಂತಕ್ಕಂಥದ್ದನ್ನು ಅದಕ್ಕೆ ಹೇಳಿದೆ. ಡಿಪ್ಲೊಮ್ಯಾಟಿಕ್, ಪೊಲಿಟಿಕಲ್, ಮಿಲಿಟರಿ, ಸ್ಟ್ರಾಟಜಿ, ಇಂಟೆಲಿಜೆನ್ಸ್ ಇವೆಲ್ಲ ಮಾಡೋದ್ರ ಜೊತೆಗೆ ಭಾರತದಲ್ಲಿ ಇರ್ತಕ್ಕಂಥ ಕಾಶ್ಮೀರದಲ್ಲಿ ಏನು ಬಂಡುಕೋರರಿಗೆ ಸಹಾಯ ಮಾಡ್ತಾರಲ್ಲ ಸ್ಥಳೀಯರು, ಪ್ರತಿಯೊಂದು ಮನೆಯಲ್ಲೂ ಇವತ್ತು ಅದನ್ನು ಹೋಗಿ ಚೆಕ್ ಮಾಡಬೇಕು, ಐಡೆಂಟಿಫಿಕೇಶನ್. ಆಮೇಲೆ ಅಲ್ಲಿರ್ತಕ್ಕಂಥ ಜನಗಳಲ್ಲಿ ಕೇಳಬೇಕು ಇದರಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತಕ್ಕಂಥದ್ದನ್ನು ಇಂಟೆಲಿಜೆನ್ಸ್ ತಿಳ್ಕೊಳ್ಳೋರು ನಾವು ತಿಳ್ಕೊಳ್ಳೋಕ್ಕಾಗಲ್ಲ, ಯಾಕಂದ್ರೆ ಅವರು ಸಾಮಾನ್ಯ ನಾಗರಿಕರಿಂದ. ಅದರಿಂದ ಈ ಎಲ್ಲ ಫ್ರಂಟ್ಗಳಲ್ಲಿ ಮಾಡಿದರೆ ಬಹುಶಃ ಒಂದು ರೀತಿಯಲ್ಲಿ ಕಾಶ್ಮೀರದಲ್ಲಿ ಒಂದು ಶಾಂತಿ ನೆಲೆಸ್ತಕ್ಕಂಥದ್ದು ಇನ್ನು 6 ತಿಂಗಳು, ಇನ್ನು 1 ವರ್ಷ. ಕ್ವಿಕ್ ರಿಯಾಕ್ಷನ್ ಕೊಟ್ಬಿಡಿ ಸರ್. ನಾನು ಹೇಳಿದ ನಾವು ಪಾಕಿಸ್ತಾನ್ ಟೆರರಿಸ್ಟ್ಗಳು ಈಗೆಲ್ಲ ಬಂದಿದ್ದಾರಲ್ಲ ಉಗ್ರಗಾಮಿಗಳು, ಅವರು ಫುಡ್ ಸೋಲ್ಜರ್ಸ್, ಅವ್ರನ್ನ ನಾವು ಎಲಿಮಿನೇಟ್ ಮಾಡಬೇಕು. ಅದರ ಜೊತೆಗೆ ಲೋಕಲ್ ಅವ್ರಿಗೆ ಸಪೋರ್ಟ್ ಮಾಡ್ತಾರಲ್ಲ ಅವರಿಗೆ ನಾವು ಅವ್ರನ್ನ ಬಿಸಿ ಮಾಡೋದು ಭಾಳ ಅವಶ್ಯ. ಹ್ಯೂಮನ್ ರೈಟ್ಸ್ ಎಲ್ಲ ಬಿಡಿ, ಅವ್ರನ್ನೆಲ್ಲ ಸರಿ ಮಾಡಿ. ಅದಲ್ಲದೆ ನಾವು ಇಂಡಿಯನ್ ಗವರ್ಮೆಂಟ್ ಪ್ರಾಪರ್ ಮೆಸೇಜ್ ಪಾಕಿಸ್ತಾನ್ ಆ್ಯಂಡ್ ಪಾಕಿಸ್ತಾನ ಆರ್ಮಿಗೆ ಕೊಡಬೇಕು. ಏನಾದರೂ ಏನು ಆ್ಯಕ್ಷನ್ ತಗೊಳ್ತಾರೆ ನನಗೆ ಗೊತ್ತಿಲ್ಲ, ನಂಬಿಕೆ ಇದೆ ನನಗೆ ಇಂಡಿಯನ್ ಗವರ್ಮೆಂಟ್ ಆ್ಯಕ್ಷನ್ ತಗೊಳ್ತಾರೆ. ಹಾಗೆ ಈಗ ಆದರೆ ಮಾತ್ರ ಇನ್ನು ಮುಂದಕ್ಕೆ ಅವ್ರು ಡಿಟರೆನ್ಸ್ ಸಿಗ್ತದೆ ಅವ್ರಿಗೆ. ಇನ್ನು ಮುಂದಕ್ಕೆ ಈ ಥರ ನಾನು ಕರ್ನಾಟಕ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಸಂತೋಷ್ ಲಾಡ್ ಇವರಿಗೆ ಧನ್ಯವಾದಗಳು ಹೇಳ್ತಾ, ನಮ್ಮ ಅಮಿತ್ ಶಾ ಅವರು, ಮೋದಿ ಅವರು ಇದ್ರ ಬಗ್ಗೆ ತೀವ್ರವಾದ ಕ್ರಮ ತೆಗೆದುಕೊಂಡು ಇಡೀ ದೇಶದ ಎಲ್ಲಾ ಪ್ರವಾಸಿ ತಾಣಗಳಲ್ಲಿ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದನ್ನ ಆದ್ಯತೆ ಮೇಲೆ, ಪ್ರಿಯಾರಿಟಿ ಮೇಲೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಬ್ಬರಿಗೂ ಕೂಡ ಬೆಳಗಿಂದ ಚರ್ಚೆಯಲ್ಲಿ ಭಾಗಿಯಾಗಿದ್ದು.